ಇನ್ನು ಹೊರಗುತ್ತಿಗೆ ಆಧಾರದಲ್ಲಿ ಮೆಟ್ರೋ ಚಾಲಕರನ್ನ ನೇಮಕ ಮಾಡಲಾಗ್ತಾ ಇದೆ. ಈ ಟೆಂಡರ್ ವಿರುದ್ಧ ಈಗ ಮೆಟ್ರೋ ನೌಕರರ ಸಂಘ ಸಿಡಿದಿದೆ. ಕನ್ನಡಿಗರು ಮೆಟ್ರೋ ಉದ್ಯೋಗ ವಂಚಿತರಾಗುವಂತಹ ಭೀತಿ ಕೂಡ ಈಗ ಎದುರಾಗ್ತಾ ಇದೆ. ಹೊರಗುತ್ತಿಗೆ ನೇಮಕಾತಿಯ ಟೆಂಡರ್ ಅನ್ನ ಕರೆಯಲಾಗಿದೆ, ಅದನ್ನ ರದ್ದು ಮಾಡಬೇಕು ಅನ್ನುವಂತ ಒತ್ತಾಯಗಳು ಕೂಡ ಈಗ ಕೇಳಿ ಬರ್ತಾ ಇದೆ. ಮೆಟ್ರೋ ನೌಕರರ ಸಂಘದಿಂದ ಬಿಎಂಆರ್ಸಿಎಲ್ ಎಂಡಿಗೆ ಒಂದು ಪತ್ರವನ್ನ ಬರೆಯಲಾಗಿದೆ. ಏನಾದ್ರೂ ಅವಘಡಗಳು ಸಂಭವಿಸಿದ್ರೆ ನುಣುಚಿಕೊಳ್ಳೋದಕ್ಕೆ ನಿರ್ಣಯವನ್ನ ಕೂಡ ಮಾಡಿದ್ದಾರೆ ಅನ್ನುವಂತಹ ವಿಚಾರ. ಪತ್ರದಲ್ಲಿ ಒಂದಷ್ಟು ವಿಚಾರಗಳನ್ನ ಮೆನ್ಷನ್ ಮಾಡಿದ್ದಾರೆ. ಈ ರೀತಿಯಾಗಿ ಟೆಂಡರ್ ಕರೆದಿರೋದ್ರಿಂದ, ಈ ರೀತಿಯಾಗಿ ನೇಮಕಾತಿಯನ್ನ ಮಾಡ್ತಾ ಇರೋದ್ರಿಂದ ಕನ್ನಡಿಗರಿಗೆ ಉದ್ಯೋಗ ಸಿಗದಂತಾಗುತ್ತೆ. ಕನ್ನಡಿಗರಿಗೆ ಉದ್ಯೋಗ ಸಿಗಬೇಕು ಅನ್ನುವಂತ ವಿಚಾರವನ್ನ ಪತ್ರದಲ್ಲಿ ಮೆನ್ಷನ್ ಮಾಡಿದ್ದಾರೆ. ನೌಕರರ ಸಂಘದ ಉಪಾಧ್ಯಕ್ಷ ಸೂರ್ಯನಾರಾಯಣ್ ಈಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಟೆಂಡರ್ ಪಡೆಯುವಂತಹ ಕಂಪನಿಯಿಂದ ಯಾರನ್ನ ಬೇಕಾದ್ರೂ ನೇಮಕ ಮಾಡಿಕೊಳ್ಳಬಹುದು. ಆನಂತರ ಏನಾದ್ರೂ ಆದ್ರೆ ಯಾರು ಹೊಣೆ? ಹೊರ ರಾಜ್ಯದವರನ್ನ ನೇಮಕ ಮಾಡಿಕೊಳ್ತಾ ಇದ್ದಾರೆ. ಕನ್ನಡಿಗರಿಗೆ ಇಲ್ಲಿ ಕೆಲಸ ಸಿಗ್ತಾ ಇಲ್ಲ. ಇತ್ತೀಚೆಗೆ ಅಷ್ಟೇ ಬಿಎಂಆರ್ಸಿಎಲ್ ಅವರು ಲೋಕೋ ಪೈಲಟ್ಸ್ ನ ಗುತ್ತಿಗೆ ಆಧಾರದ ಮೇಲೆ ತಗೋಬೇಕು ಅಂತ ಟೆಂಡರ್ ಕಾಲ್ಫರ್ ಮಾಡಿದ್ದಾರೆ. ಇದು ಅನ್ಯಾಯ. ಕನ್ನಡಿಗರಿಗೆ ಉದ್ಯೋಗ ಅವಕಾಶಕ್ಕೆ ಧಕ್ಕೆ ಆಗ್ತಾ ಇದೆ. ಕನ್ನಡಿಗರ ಅವಕಾಶ ಕೊಡೋಕೆ ಬದಲು ಬೇರೆ ದೇಶದಲ್ಲಿ ಬೇರೆ ಸ್ಟೇಟ್ ಅವರಿಗೆ ಕೆಲಸಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಮತ್ತೆ ಸುರಕ್ಷಿತ ಉದ್ಯೋಗದಲ್ಲಿ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡೋದ್ರಿಂದ ಏನು ಎಕ್ಸ್ಪೆಕ್ಟ್ ಮಾಡೋದಲ್ಲ. ಆಕ್ಸಿಡೆಂಟ್ಸ್ ಮತ್ತೊಂದು ಆದಾಗ ಯಾರು ಉದ್ಯೋಗಸ್ಥರಿಗೆ ಯಾರಿಗೂ ಹೊಣೆ ಆಗುತ್ತಾರೆ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಇತ್ತೀಚೆಗೆ ಅಷ್ಟೇ ಬಿಎಂಆರ್ಸಿಎಲ್ ಅವರು ಲೋಕೋ ಪೈಲಟ್ಸ್ ನ ಗುತ್ತಿಗೆ ಆಧಾರದ ಮೇಲೆ ತಗೋಬೇಕು ಅಂತ ಟೆಂಡರ್ ಕಾಲ್ಫರ್ ಮಾಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮುತ್ತಪ್ಪ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮುತ್ತಪ್ಪ, ಈಗ ಸಾಕಷ್ಟು ವಿರೋಧಗಳು ವ್ಯಕ್ತವಾಗ್ತಾ ಇದೆ. ಈ ಟೆಂಡರ್ ಅನ್ನ ಈಗಾಗಲೇ ಕರೆಯಲಾಗಿದೆಯಾ, ಹೇಗೆ, ಏನ್ ಡೀಟೇಲ್ಸ್ ಇದೆ? ಈಗ ಪತ್ರ ಬರೆದ ನಂತರದಲ್ಲಾದ್ರೂ ಕನ್ನಡಿಗರಿಗೆ ಅವಕಾಶ ಸಿಗುತ್ತಾ, ಹೇಗೆ ಅಂತ? ಅಶ್ವಿನಿ, ಈಗಾಗಲೇ ಬಿಎಂಆರ್ಸಿಎಲ್ ಒಂದು ಟೆಂಡರ್ ಅನ್ನ ಕೂಡ ಕರೆದಿದೆ. ಅಂದ್ರೆ ಮೆಟ್ರೋದ ಚಾಲಕರ ನೇಮಕಾತಿಯನ್ನ ಖಾಸಗಿ ಗುತ್ತಿಗೆಗಳಿಗೆ ಕೊಡೋದಕ್ಕೆ ಈಗ ಮುಂದಾಗಿರುವಂತದ್ದು. ಇದರಿಂದಾಗಿ ಕನ್ನಡಿಗರಿಗೆ ಉದ್ಯೋಗ ವಂಚಿತರಾಗಬಹುದು, ಕನ್ನಡಿಗರಿಗೆ ಉದ್ಯೋಗ ಸಿಗೋದು ಕೂಡ ಅನುಮಾನವಾಗಿದೆ ಅಂತ ಹೇಳ್ಬಿಟ್ಟು ಸ್ವತಃ ಮೆಟ್ರೋದ ನೌಕರರ ಸಂಘ ಕೂಡ ಈಗ ಪತ್ರ ಬರೆದಿರುವಂತಹ ಕೆಲಸ ಕೂಡ ಮಾಡಿದೆ. ಅಂದ್ರೆ ಗುಲಾಬಿ ಮಾರ್ಗ ಮತ್ತೆ ಎಲ್ಲೋ ಹಳದಿ ಮಾರ್ಗದಲ್ಲಿ ಏನು ಟ್ರೈನ್ಗಳಿದಾವೆ, ಆ ಟ್ರೈನ್ಗಳಿಗೆ ಚಾಲಕರನ್ನ ನೇಮಕ ಮಾಡುವಂತಹ ಕೆಲಸವನ್ನ ಈಗ ಹೊರ ಗುತ್ತಿಗೆ ಆಧಾರದ ಮೇಲೆ ಮಾಡೋದಕ್ಕೆ ಈಗ ಬಿಎಂಆರ್ಸಿಎಲ್ ಮುಂದಾಗಿದೆ. ಬಿಎಂಆರ್ಸಿಎಲ್ ಈ ರೀತಿಯಾಗಿ ಟೆಂಡರ್ ಕರೆದಿರುವುದು ಎಲ್ಲೋ ಒಂದು ಕಡೆ ಕನ್ನಡಿಗರಿಗೆ ಅನ್ಯಾಯವಾಗುತ್ತೆ. ಯಾಕಂದ್ರೆ ಖಾಸಗಿ ಕಂಪನಿಗಳು ಹೊರ ರಾಜ್ಯದವರನ್ನು ಕೂಡ ನೇಮಕ ಮಾಡಿಕೊಳ್ಳಬಹುದು. ಹೀಗೆ ಅವರು ಹೊರ ರಾಜ್ಯದವರನ್ನು ನೇಮಕ ಮಾಡಿಕೊಂಡಾಗ ಯಾವುದೇ ರೀತಿಯ ಒಂದು ಅವಘಡಗಳು ಸಂಭವಿಸಿದಾಗ ಆ ಅವಘಡಗಳಿಗೆ ಬಿಎಂಆರ್ಸಿಎಲ್ ಜವಾಬ್ದಾರಿ ಇರೋದ್ರಿಂದ ಖಾಸಗಿ ಕಂಪನಿಗಳು ಜವಾಬ್ದಾರಿ ಆಗ್ತವೆ. ಖಾಸಗಿ ಕಂಪನಿಗಳು ಈಗಾಗಲೇ ಹೊರ ರಾಜ್ಯದವರನ್ನ ಹೆಚ್ಚಾಗಿ ನೇಮಕಾತಿ ಮಾಡಿಕೊಳ್ತಾ ಇರುವಂತಹ ಒಂದು ಕಾರಣಕ್ಕಾಗಿ ಆ ಗುತ್ತಿಗೆಯನ್ನ ರದ್ದು ಮಾಡಬೇಕು. ಏನು ಈಗಾಗಲೇ ಬಿಎಂಆರ್ಸಿಎಲ್ ನೇರವಾಗಿ ಚಾಲಕರನ್ನ ಏನು ನೇಮಕಾತಿ ಮಾಡ್ಕೊಳ್ತಿತ್ತು, ಅದೇ ಮಾದರಿಯಲ್ಲಿ ಬಿಎಂಆರ್ಸಿಎಲ್ ನೇರ ಮಾಡ್ಕೋಬೇಕು. ಅದನ್ನು ಬಿಟ್ಟು ಖಾಸಗಿ ಕಂಪನಿಗಳಿಗೆ ಕೊಡಬಾರದು ಅನ್ನೋದು ಕೂಡ ಈಗ ನೌಕರರ ಒತ್ತಾಯ ಆಗಿರುವಂತದ್ದು. ಬಿಎಂಆರ್ಸಿಎಲ್ ಈಗಾಗಲೇ ಟೆಂಡರ್ ಅನ್ನು ಕೂಡ ಕರೆದಿದೆ. ಖಾಸಗಿ ಕಂಪನಿಗಳು ಅಂದ್ರೆ ಹೊರ ರಾಜ್ಯದ ಕಂಪನಿಗಳು ಕೂಡ ಇದರಲ್ಲಿ ಭಾಗಿಯಾಗಿರುವಂತದ್ದು ಸಾಕಷ್ಟು ಆತಂಕಕ್ಕೆ ಕಾರಣ ಮಾಡಿಕೊಟ್ಟಿರುವಂತದ್ದು. ಇದರಿಂದಾಗಿ ಕನ್ನಡಿಗರು ಉದ್ಯೋಗ ವಂಚಿತರಾಗ್ತಾರೆ ಅನ್ನೋದು ಕೂಡ ಈಗ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸದ್ಯಕ್ಕೆ ಬಿಎಂಆರ್ಸಿಎಲ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಕೇವಲ ತಾತ್ಕಾಲಿಕವಾಗಿ ಟೆಂಡರ್ ಅನ್ನ ಕರೆದಿದ್ದೀವಿ, ಇದರ ಸಾಧಕ ಬಾಧಕ ನೋಡಿಕೊಂಡು ಟೆಂಡರ್ ಅನ್ನ ರದ್ದು ಮಾಡಬೇಕಾದ್ರೆ ಹೀಗೆ ಉಳಿಸ್ಕೋಬೇಕಾ ಅನ್ನೋದ್ರ ಬಗ್ಗೆ ಚಿಂತನೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ರಿಪಬ್ಲಿಕ್ ನ್ಯೂಸ್ಗೆ ಕೂಡ ಈಗ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಸದ್ಯಕ್ಕೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೌಕರರ ಸಂಘಟನೆಗಳು ಕೂಡ ಸಾಕಷ್ಟು ವಿರೋಧ ವ್ಯಕ್ತಪಡಿಸುತ್ತವೆ. ಜೊತೆಗೆ ಕನ್ನಡಪರ ಸಂಘಟನೆಗಳು ಕೂಡ ಮೆಟ್ರೋದ ಈ ಒಂದು ಕ್ರಮದ ವಿರುದ್ಧವಾಗಿ ಪ್ರತಿಭಟನೆ ಮಾಡೋಕ್ಕೂ ಕೂಡ ಮುಂದಾಗ್ತಿದ್ದಾವೆ. ಅಶ್ವಿನಿ, ರೈಟ್ ಮುತ್ತಪ್ಪ, ಥ್ಯಾಂಕ್ ಯು ಸೋ ಮಚ್ ಡೀಟೇಲ್. ಇನ್ನು ಹೊರಗುತ್ತಿಗೆ ಆಧಾರದಲ್ಲಿ ಮೆಟ್ರೋ ಚಾಲಕರನ್ನ ನೇಮಕ ಮಾಡಲಾಗ್ತಾ ಇದೆ. ಈ ಟೆಂಡರ್ ವಿರುದ್ಧ ಈಗ ಮೆಟ್ರೋ ನೌಕರರ ಸಂಘ ಸಿಡಿದಿದೆ. ಕನ್ನಡಿಗರು ಮೆಟ್ರೋ ಉದ್ಯೋಗ ವಂಚಿತರಾಗುವಂತಹ ಭೀತಿ ಕೂಡ ಈಗ ಎದುರಾಗ್ತಾ ಇದೆ. ಹೊರಗುತ್ತಿಗೆ ನೇಮಕಾತಿಯ ಟೆಂಡರ್ ಅನ್ನ ಕರೆಯಲಾಗಿದೆ, ಅದನ್ನ ರದ್ದು ಮಾಡಬೇಕು ಅನ್ನುವಂತ ಒತ್ತಾಯಗಳು ಕೂಡ ಈಗ ಕೇಳಿ ಬರ್ತಾ ಇದೆ. ಮೆಟ್ರೋ ನೌಕರರ ಸಂಘದಿಂದ ಬಿಎಂಆರ್ಸಿಎಲ್ ಎಂಡಿಗೆ ಒಂದು ಪತ್ರವನ್ನ ಬರೆಯಲಾಗಿದೆ. ಏನಾದ್ರೂ ಅವಘಡಗಳು ಸಂಭವಿಸಿದ್ರೆ ನುಣುಚಿಕೊಳ್ಳೋದಕ್ಕೆ ನಿರ್ಣಯವನ್ನ ಕೂಡ ಮಾಡಿದ್ದಾರೆ ಅನ್ನುವಂತಹ ವಿಚಾರ. ಪತ್ರದಲ್ಲಿ ಒಂದಷ್ಟು ವಿಚಾರಗಳನ್ನ ಮೆನ್ಷನ್ ಮಾಡಿದ್ದಾರೆ. ಈ ರೀತಿಯಾಗಿ ಟೆಂಡರ್ ಕರೆದಿರೋದ್ರಿಂದ, ಈ ರೀತಿಯಾಗಿ ನೇಮಕಾತಿಯನ್ನ ಮಾಡ್ತಾ ಇರೋದ್ರಿಂದ ಕನ್ನಡಿಗರಿಗೆ ಉದ್ಯೋಗ ಸಿಗದಂತಾಗುತ್ತೆ. ಕನ್ನಡಿಗರಿಗೆ ಉದ್ಯೋಗ ಸಿಗಬೇಕು ಅನ್ನುವಂತ ವಿಚಾರವನ್ನ ಪತ್ರದಲ್ಲಿ ಮೆನ್ಷನ್ ಮಾಡಿದ್ದಾರೆ. ನೌಕರರ ಸಂಘದ ಉಪಾಧ್ಯಕ್ಷ ಸೂರ್ಯನಾರಾಯಣ್ ಈಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಟೆಂಡರ್ ಪಡೆಯುವಂತಹ ಕಂಪನಿಯಿಂದ ಯಾರನ್ನ ಬೇಕಾದ್ರೂ ನೇಮಕ ಮಾಡಿಕೊಳ್ಳಬಹುದು. ಆನಂತರ ಏನಾದ್ರೂ ಆದ್ರೆ ಯಾರು ಹೊಣೆ? ಹೊರ ರಾಜ್ಯದವರನ್ನ ನೇಮಕ ಮಾಡಿಕೊಳ್ತಾ ಇದ್ದಾರೆ. ಕನ್ನಡಿಗರಿಗೆ ಇಲ್ಲಿ ಕೆಲಸ ಸಿಗ್ತಾ ಇಲ್ಲ.
ಇತ್ತೀಚೆಗೆ ಅಷ್ಟೇ BMRCL ಅವರು ಲೋಕೋ ಪೈಲಟ್ಸ್ ನ ಗುತ್ತಿಗೆ ಆಧಾರದ ಮೇಲೆ ತಗೋಬೇಕು ಅಂತ ಟೆಂಡರ್ ಕಾಲ್ಫರ್ ಮಾಡಿದ್ದಾರೆ. ಇದು ಅನ್ಯಾಯ. ಕನ್ನಡಿಗರಿಗೆ ಉದ್ಯೋಗಾವಕಾಶಕ್ಕೆ ಧಕ್ಕೆ ಆಗ್ತಾ ಇದೆ. ಕನ್ನಡಿಗರ ಅವಕಾಶ ಕೊಡೋಕೆ ಬದಲು ಬೇರೆ ದೇಶದಲ್ಲಿ ಬೇರೆ ಸ್ಟೇಟ್ ಅವರಿಗೆ ಕೆಲಸಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಮತ್ತೆ ಸುರಕ್ಷಿತ ಉದ್ಯೋಗದಲ್ಲಿ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡೋದ್ರಿಂದ ಏನು ಎಕ್ಸ್ಪೆಕ್ಟ್ ಮಾಡೋದಲ್ಲ. ಆಕ್ಸಿಡೆಂಟ್ಸ್ ಮತ್ತೊಂದು ಆದಾಗ ಯಾರು ಉದ್ಯೋಗಸ್ಥರಿಗೆ ಯಾರಿಗೂ ಹೊಣೆ ಆಗುತ್ತಾರೆ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಇತ್ತೀಚೆಗೆ ಅಷ್ಟೇ BMRCL ಅವರು ಲೋಕೋ ಪೈಲಟ್ಸ್ ನ ಗುತ್ತಿಗೆ ಆಧಾರದ ಮೇಲೆ ತಗೋಬೇಕು ಅಂತ ಟೆಂಡರ್ ಕಾಲ್ಫರ್ ಮಾಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮುತ್ತಪ್ಪ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮುತ್ತಪ್ಪ, ಈಗ ಸಾಕಷ್ಟು ವಿರೋಧಗಳು ವ್ಯಕ್ತವಾಗ್ತಾ ಇದೆ. ಈ ಟೆಂಡರ್ ಅನ್ನ ಈಗಾಗಲೇ ಕರೆಯಲಾಗಿದೆಯಾ, ಹೇಗೆ, ಏನ್ ಡೀಟೇಲ್ಸ್ ಇದೆ? ಈಗ ಪತ್ರ ಬರೆದ ನಂತರದಲ್ಲಾದ್ರೂ ಕನ್ನಡಿಗರಿಗೆ ಅವಕಾಶ ಸಿಗುತ್ತಾ, ಹೇಗೆ ಅಂತ? ಅಶ್ವಿನಿ, ಈಗಾಗಲೇ BMRCL ಒಂದು ಟೆಂಡರ್ ಅನ್ನು ಕೂಡ ಕರೆದಿದೆ. ಅಂದ್ರೆ ಮೆಟ್ರೋದ ಚಾಲಕರ ನೇಮಕಾತಿಯನ್ನ ಖಾಸಗಿ ಗುತ್ತಿಗೆಗಳಿಗೆ ಕೊಡೋದಕ್ಕೆ ಈಗ ಮುಂದಾಗಿರುವಂತದ್ದು. ಇದರಿಂದಾಗಿ ಕನ್ನಡಿಗರಿಗೆ ಉದ್ಯೋಗ ವಂಚಿತರಾಗಬಹುದು, ಕನ್ನಡಿಗರಿಗೆ ಉದ್ಯೋಗ ಸಿಗೋದು ಕೂಡ ಅನುಮಾನವಾಗಿದೆ ಅಂತ ಹೇಳ್ಬಿಟ್ಟು ಸ್ವತಃ ಮೆಟ್ರೋದ ನೌಕರರ ಸಂಘ ಕೂಡ ಈಗ ಪತ್ರ ಬರೆದುವಂತಹ ಕೆಲಸ ಕೂಡ ಮಾಡಿದೆ. ಅಂದ್ರೆ ಗುಲಾಬಿ ಮಾರ್ಗ ಮತ್ತೆ ಎಲ್ಲೋ ಹಳದಿ ಮಾರ್ಗದಲ್ಲಿ ಏನು ಟ್ರೈನ್ಗಳಿದಾವೆ, ಆ ಟ್ರೈನ್ಗಳಿಗೆ ಚಾಲಕರನ್ನ ನೇಮಕ ಮಾಡುವಂತಹ ಕೆಲಸವನ್ನ ಈಗ ಹೊರ ಗುತ್ತಿಗೆ ಆಧಾರದ ಮೇಲೆ ಮಾಡೋದಕ್ಕೆ ಈಗ BMRCL ಮುಂದಾಗಿದೆ. BMRCL ಈ ರೀತಿಯಾಗಿ ಟೆಂಡರ್ ಕರೆದಿರುವುದು ಎಲ್ಲೋ ಒಂದು ಕಡೆ ಕನ್ನಡಿಗರಿಗೆ ಅನ್ಯಾಯವಾಗುತ್ತೆ. ಯಾಕಂದ್ರೆ ಖಾಸಗಿ ಕಂಪನಿಗಳು ಹೊರ ರಾಜ್ಯದವರನ್ನು ಕೂಡ ನೇಮಕ ಮಾಡಿಕೊಳ್ಳಬಹುದು. ಹೀಗೆ ಅವರು ಹೊರ ರಾಜ್ಯದವರನ್ನು ನೇಮಕ ಮಾಡಿಕೊಂಡಾಗ ಯಾವುದೇ ರೀತಿಯ ಒಂದು ಅವಘಡಗಳು ಸಂಭವಿಸಿದಾಗ ಆ ಅವಘಡಗಳಿಗೆ BMRCL ಜವಾಬ್ದಾರಿ ಇರೋದ್ರಿಂದ ಖಾಸಗಿ ಕಂಪನಿಗಳು ಜವಾಬ್ದಾರಿ ಆಗ್ತವೆ. ಖಾಸಗಿ ಕಂಪನಿಗಳು ಈಗಾಗಲೇ ಹೊರ ರಾಜ್ಯದವರನ್ನ ಹೆಚ್ಚಾಗಿ ನೇಮಕಾತಿ ಮಾಡಿಕೊಳ್ತಾ ಇರುವಂತಹ ಒಂದು ಕಾರಣಕ್ಕಾಗಿ ಆ ಗುತ್ತಿಗೆಯನ್ನ ರದ್ದು ಮಾಡಬೇಕು. ಏನು ಈಗಾಗಲೇ BMRCL ನೇರವಾಗಿ ಚಾಲಕರನ್ನ ಏನು ನೇಮಕಾತಿ ಮಾಡ್ಕೊಳ್ತಿತ್ತು, ಅದೇ ಮಾದರಿಯಲ್ಲಿ BMRCL ಮಾಡ್ಕೋಬೇಕು. ಅದನ್ನು ಬಿಟ್ಟು ಖಾಸಗಿ ಕಂಪನಿಗಳಿಗೆ ಕೊಡಬಾರದು ಅನ್ನೋದು ಕೂಡ ಈಗ ನೌಕರರ ಒತ್ತಾಯ ಆಗಿರುವಂತದ್ದು. BMRCL ಈಗಾಗಲೇ ಟೆಂಡರ್ ಅನ್ನು ಕೂಡ ಕರೆದಿದೆ. ಖಾಸಗಿ ಕಂಪನಿಗಳು ಅಂದ್ರೆ ಹೊರ ರಾಜ್ಯದ ಕಂಪನಿಗಳು ಕೂಡ ಇದರಲ್ಲಿ ಭಾಗಿಯಾಗಿರುವಂತದ್ದು ಸಾಕಷ್ಟು ಆತಂಕಕ್ಕೆ ಕಾರಣ ಮಾಡಿಕೊಟ್ಟಿರುವಂತದ್ದು. ಇದರಿಂದಾಗಿ ಕನ್ನಡಿಗರು ಉದ್ಯೋಗ ವಂಚಿತರಾಗ್ತಾರೆ ಅನ್ನೋದು ಕೂಡ ಈಗ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸದ್ಯಕ್ಕೆ BMRCL ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಕೇವಲ ತಾತ್ಕಾಲಿಕವಾಗಿ ಟೆಂಡರ್ ಅನ್ನ ಕರೆದಿದ್ದೀವಿ, ಇದರ ಸಾಧಕ ಬಾಧಕ ನೋಡಿಕೊಂಡು ಟೆಂಡರ್ ಅನ್ನ ರದ್ದು ಮಾಡಬೇಕಾದ್ರೆ ಹೀಗೆ ಉಳಿಸ್ಕೋಬೇಕಾ ಅನ್ನೋದ್ರ ಬಗ್ಗೆ ಚಿಂತನೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ರಿಪಬ್ಲಿಕ್ ನ್ಯೂಸ್ಗೆ ಕೂಡ ಈಗ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಸದ್ಯಕ್ಕೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೌಕರರ ಸಂಘಟನೆಗಳು ಕೂಡ ಸಾಕಷ್ಟು ವಿರೋಧ ವ್ಯಕ್ತಪಡಿಸುತ್ತವೆ. ಜೊತೆಗೆ ಕನ್ನಡಪರ ಸಂಘಟನೆಗಳು ಕೂಡ ಮೆಟ್ರೋದ ಈ ಒಂದು ಕ್ರಮದ ವಿರುದ್ಧವಾಗಿ ಪ್ರತಿಭಟನೆ ಮಾಡೋಕ್ಕೂ ಕೂಡ ಮುಂದಾಗ್ತಿದ್ದಾವೆ. ಅಶ್ವಿನಿ, ರೈಟ್ ಮುತ್ತಪ್ಪ, ಥ್ಯಾಂಕ್ ಯು ಸೋ ಮಚ್ ಡೀಟೇಲ್. ಇನ್ನು ಹೊರಗುತ್ತಿಗೆ ಆಧಾರದಲ್ಲಿ ಮೆಟ್ರೋ ಚಾಲಕರನ್ನ ನೇಮಕ ಮಾಡಲಾಗ್ತಾ ಇದೆ. ಈ ಟೆಂಡರ್ ವಿರುದ್ಧ ಈಗ ಮೆಟ್ರೋ ನೌಕರರ ಸಂಘ ಸಿಡಿದೆದ್ದಿದೆ. ಕನ್ನಡಿಗರು ಮೆಟ್ರೋ ಉದ್ಯೋಗ ವಂಚಿತರಾಗುವಂತಹ ಭೀತಿ ಕೂಡ ಈಗ ಎದುರಾಗ್ತಾ ಇದೆ. ಹೊರಗುತ್ತಿಗೆ ನೇಮಕಾತಿಯ ಟೆಂಡರ್ ಅನ್ನ ಕರೆಯಲಾಗಿದೆ, ಅದನ್ನ ರದ್ದು ಮಾಡಬೇಕು ಅನ್ನುವಂತಹ ಒತ್ತಾಯಗಳು ಕೂಡ ಈಗ ಕೇಳಿ ಬರ್ತಾ ಇದೆ. ಮೆಟ್ರೋ ನೌಕರರ ಸಂಘದಿಂದ BMRCL MDಗೆ ಒಂದು ಪತ್ರವನ್ನ ಬರೆಯಲಾಗಿದೆ. ಏನಾದ್ರೂ ಅವಘಡಗಳು ಸಂಭವಿಸಿದ್ರೆ ನುಣುಚಿಕೊಳ್ಳೋದಕ್ಕೆ ನಿರ್ಣಯವನ್ನ ಕೂಡ ಮಾಡಿದ್ದಾರೆ ಅನ್ನುವಂತಹ ವಿಚಾರ. ಪತ್ರದಲ್ಲಿ ಒಂದಷ್ಟು ವಿಚಾರಗಳನ್ನ ಮೆನ್ಷನ್ ಮಾಡಿದ್ದಾರೆ. ಈ ರೀತಿಯಾಗಿ ಟೆಂಡರ್ ಕರೆದಿರೋದ್ರಿಂದ, ಈ ರೀತಿಯಾಗಿ ನೇಮಕಾತಿಯನ್ನು ಮಾಡ್ತಾ ಇರೋದ್ರಿಂದ ಕನ್ನಡಿಗರಿಗೆ ಉದ್ಯೋಗ ಸಿಗದಂತ ಆಗುತ್ತೆ. ಕನ್ನಡಿಗರಿಗೆ ಉದ್ಯೋಗ ಸಿಗಬೇಕು ಅನ್ನುವಂಥ ವಿಚಾರವನ್ನ ಪತ್ರದಲ್ಲಿ ಮೆನ್ಷನ್ ಮಾಡಿದ್ದಾರೆ. ನೌಕರರ ಸಂಘದ ಉಪಾಧ್ಯಕ್ಷ ಸೂರ್ಯನಾರಾಯಣ್ ಈಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಟೆಂಡರ್ ಪಡೆಯುವಂತಹ ಕಂಪನಿಯಿಂದ ಯಾರನ್ನ ಬೇಕಾದರೂ ನೇಮಕ ಮಾಡಿಕೊಳ್ಳಬಹುದು. ಆನಂತರ ಏನಾದ್ರೂ ಆದ್ರೆ ಯಾರು ಹೊಣೆ? ಹೊರ ರಾಜ್ಯದವರನ್ನ ನೇಮಕ ಮಾಡಿಕೊಳ್ತಾ ಇದ್ದಾರೆ. ಕನ್ನಡಿಗರಿಗೆ ಇಲ್ಲಿ ಕೆಲಸ ಸಿಗ್ತಾ ಇಲ್ಲ. ಇತ್ತೀಚೆಗೆ ಅಷ್ಟೇ BMRCL ಅವರು ಲೋಕೋ ಪೈಲಟ್ಸ್ ನ ಗುತ್ತಿಗೆ ಆಧಾರದ ಮೇಲೆ ತಗೋಬೇಕು ಅಂತ ಟೆಂಡರ್ ಕಾಲ್ಫರ್ ಮಾಡಿದ್ದಾರೆ. ಇದು ಅನ್ಯಾಯ. ಕನ್ನಡಿಗರಿಗೆ ಉದ್ಯೋಗಾವಕಾಶಕ್ಕೆ ಧಕ್ಕೆ ಆಗ್ತಾ ಇದೆ. ಕನ್ನಡಿಗರ ಅವಕಾಶ ಕೊಡೋಕೆ ಬದಲು ಬೇರೆ ದೇಶದಲ್ಲಿ ಬೇರೆ ಸ್ಟೇಟ್ ಅವರಿಗೆ ಕೆಲಸಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಮತ್ತೆ ಸುರಕ್ಷಿತ ಉದ್ಯೋಗದಲ್ಲಿ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡೋದ್ರಿಂದ ಏನು ಎಕ್ಸ್ಪೆಕ್ಟ್ ಮಾಡೋದಲ್ಲ. ಆಕ್ಸಿಡೆಂಟ್ಸ್ ಮತ್ತೊಂದು ಆದಾಗ ಯಾರು ಉದ್ಯೋಗಸ್ಥರಿಗೆ ಯಾರಿಗೂ ಹೊಣೆ ಆಗುತ್ತಾರೆ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಇತ್ತೀಚೆಗೆ ಅಷ್ಟೇ BMRCL ಅವರು ಲೋಕೋ ಪೈಲಟ್ಸ್ ನ ಗುತ್ತಿಗೆ ಆಧಾರದ ಮೇಲೆ ತಗೋಬೇಕು ಅಂತ ಟೆಂಡರ್ ಕಾಲ್ಫರ್ ಮಾಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮುತ್ತಪ್ಪ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮುತ್ತಪ್ಪ, ಈಗ ಸಾಕಷ್ಟು ವಿರೋಧಗಳು ವ್ಯಕ್ತವಾಗ್ತಾ ಇದೆ. ಈ ಟೆಂಡರ್ ಅನ್ನ ಈಗಾಗಲೇ ಕರೆಯಲಾಗಿದೆಯಾ, ಹೇಗೆ, ಏನ್ ಡೀಟೇಲ್ಸ್ ಇದೆ? ಈಗ ಪತ್ರ ಬರೆದ ನಂತರದಲ್ಲಾದ್ರೂ ಕನ್ನಡಿಗರಿಗೆ ಅವಕಾಶ ಸಿಗುತ್ತಾ, ಹೇಗೆ ಅಂತ?
ಅಶ್ವಿನಿ, ಈಗಾಗಲೇ ಬಿಎಂಆರ್ಸಿಎಲ್ ಒಂದು ಟೆಂಡರ್ ಅನ್ನು ಕೂಡ ಕರೆದಿದೆ. ಅಂದ್ರೆ ಮೆಟ್ರೋದ ಚಾಲಕರ ನೇಮಕಾತಿಯನ್ನ ಖಾಸಗಿ ಗುತ್ತಿಗೆಗಳಿಗೆ ಕೊಡೋದಕ್ಕೆ ಈಗ ಮುಂದಾಗಿರುವಂತದ್ದು. ಇದರಿಂದಾಗಿ ಕನ್ನಡಿಗರಿಗೆ ಉದ್ಯೋಗ ವಂಚಿತರಾಗಬಹುದು, ಕನ್ನಡಿಗರಿಗೆ ಉದ್ಯೋಗ ಸಿಗೋದು ಕೂಡ ಅನುಮಾನವಾಗಿದೆ ಅಂತ ಹೇಳ್ಬಿಟ್ಟು ಸ್ವತಃ ಮೆಟ್ರೋದ ನೌಕರರ ಸಂಘ ಕೂಡ ಈಗ ಪತ್ರ ಬರೆದಿರುವಂತಹ ಕೆಲಸ ಕೂಡ ಮಾಡಿದೆ. ಅಂದ್ರೆ ಗುಲಾಬಿ ಮಾರ್ಗ ಮತ್ತೆ ಎಲ್ಲೋ ಹಳದಿ ಮಾರ್ಗದಲ್ಲಿ ಏನು ಟ್ರೈನ್ಗಳಿದಾವೆ, ಆ ಟ್ರೈನ್ಗಳಿಗೆ ಚಾಲಕರನ್ನ ನೇಮಕ ಮಾಡುವಂತಹ ಕೆಲಸವನ್ನ ಈಗ ಹೊರ ಗುತ್ತಿಗೆ ಆಧಾರದ ಮೇಲೆ ಮಾಡೋದಕ್ಕೆ ಈಗ ಬಿಎಂಆರ್ಸಿಎಲ್ ಮುಂದಾಗಿದೆ. ಬಿಎಂಆರ್ಸಿಎಲ್ ಈ ರೀತಿಯಾಗಿ ಟೆಂಡರ್ ಕರೆದಿರುವುದು ಎಲ್ಲೋ ಒಂದು ಕಡೆ ಕನ್ನಡಿಗರಿಗೆ ಅನ್ಯಾಯವಾಗುತ್ತೆ. ಯಾಕಂದ್ರೆ ಖಾಸಗಿ ಕಂಪನಿಗಳು ಹೊರ ರಾಜ್ಯದವರನ್ನು ಕೂಡ ನೇಮಕ ಮಾಡಿಕೊಳ್ಳಬಹುದು. ಹೀಗೆ ಅವರು ಹೊರ ರಾಜ್ಯದವರನ್ನು ನೇಮಕ ಮಾಡಿಕೊಂಡಾಗ ಯಾವುದೇ ರೀತಿಯ ಒಂದು ಅವಘಡಗಳು ಸಂಭವಿಸಿದಾಗ ಆ ಅವಘಡಗಳಿಗೆ ಬಿಎಂಆರ್ಸಿಎಲ್ ಜವಾಬ್ದಾರಿ ಇರೋದ್ರಿಂದ ಖಾಸಗಿ ಕಂಪನಿಗಳು ಜವಾಬ್ದಾರಿ ಆಗ್ತವೆ. ಖಾಸಗಿ ಕಂಪನಿಗಳು ಈಗಾಗಲೇ ಹೊರ ರಾಜ್ಯದವರನ್ನ ಹೆಚ್ಚಾಗಿ ನೇಮಕಾತಿ ಮಾಡಿಕೊಳ್ತಾ ಇರುವಂತಹ ಒಂದು ಕಾರಣಕ್ಕಾಗಿ ಆ ಗುತ್ತಿಗೆಯನ್ನ ರದ್ದು ಮಾಡಬೇಕು. ಏನು ಈಗಾಗಲೇ ಬಿಎಂಆರ್ಸಿಎಲ್ ನೇರವಾಗಿ ಚಾಲಕರನ್ನ ಏನು ನೇಮಕಾತಿ ಮಾಡ್ಕೊಳ್ತಿತ್ತು ಅದೇ ಮಾದರಿಯಲ್ಲಿ ಬಿಎಂಆರ್ಸಿಎಲ್ ನೇರ ಮಾಡ್ಕೋಬೇಕು. ಅದನ್ನು ಬಿಟ್ಟು ಖಾಸಗಿ ಕಂಪನಿಗಳಿಗೆ ಕೊಡಬಾರದು ಅನ್ನೋದು ಕೂಡ ಈಗ ನೌಕರರ ಒತ್ತಾಯ ಆಗಿರುವಂತದ್ದು. ಬಿಎಂಆರ್ಸಿಎಲ್ ಈಗಾಗಲೇ ಟೆಂಡರ್ ಅನ್ನು ಕೂಡ ಕರೆದಿದೆ. ಖಾಸಗಿ ಕಂಪನಿಗಳು ಅಂದ್ರೆ ಹೊರ ರಾಜ್ಯದ ಕಂಪನಿಗಳು ಕೂಡ ಇದರಲ್ಲಿ ಭಾಗಿಯಾಗಿರುವಂತದ್ದು ಸಾಕಷ್ಟು ಆತಂಕಕ್ಕೆ ಕಾರಣ ಮಾಡಿಕೊಟ್ಟಿರುವಂತದ್ದು. ಇದರಿಂದಾಗಿ ಕನ್ನಡಿಗರು ಉದ್ಯೋಗ ವಂಚಿತರಾಗ್ತಾರೆ ಅನ್ನೋದು ಕೂಡ ಈಗ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸದ್ಯಕ್ಕೆ ಬಿಎಂಆರ್ಸಿಎಲ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಕೇವಲ ತಾತ್ಕಾಲಿಕವಾಗಿ ಟೆಂಡರ್ ಅನ್ನ ಕರೆದಿದ್ದೀವಿ, ಇದರ ಸಾಧಕ ಬಾಧಕ ನೋಡಿಕೊಂಡು ಟೆಂಡರ್ ಅನ್ನ ರದ್ದು ಮಾಡಬೇಕಾದ್ರೆ ಹೀಗೆ ಉಳಿಸ್ಕೋಬೇಕಾ ಅನ್ನೋದ್ರ ಬಗ್ಗೆ ಚಿಂತನೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ರಿಪಬ್ಲಿಕ್ ನ್ಯೂಸ್ಗೆ ಕೂಡ ಈಗ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಸದ್ಯಕ್ಕೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೌಕರರ ಸಂಘಟನೆಗಳು ಕೂಡ ಸಾಕಷ್ಟು ವಿರೋಧ ವ್ಯಕ್ತಪಡಿಸುತ್ತವೆ. ಜೊತೆಗೆ ಕನ್ನಡಪರ ಸಂಘಟನೆಗಳು ಕೂಡ ಮೆಟ್ರೋದ ಈ ಒಂದು ಕ್ರಮದ ವಿರುದ್ಧವಾಗಿ ಪ್ರತಿಭಟನೆ ಮಾಡೋಕ್ಕೂ ಕೂಡ ಮುಂದಾಗ್ತಿದ್ದಾವೆ. ಅಶ್ವಿನಿ. ರೈಟ್ ಮುತ್ತಪ್ಪ, ಥ್ಯಾಂಕ್ ಯು ಸೋ ಮಚ್.